ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ರಾಮಣ್ಣ ಹೊಡಿಬೇಡ ರಾಮಣ್ಣ, ಹೇಳ್ತೀನಿ ನಮ್ಮವ್ರ ಮೇಲೆ ಯಾಕೆ ತೆಪ್ಪರಿಸ್ತೆ ಮಗಳು? ನಾನು ಅಪರಾಧ ಹೊರಿಸಿಲ್ಲ ರಾಮಣ್ಣ, ನನಗಾಗಿ ನಾನೀಗ ಮಾಡಿಲ್ಲ. ಇದನ್ನು ಮಾಡಿದವ್ರು ಯಾರು ಅಂದ್ರೆ ಕೇಶವ. ಬಾವಾ ಅವನ ಹತ್ರ ಏನ್ ಮಾತಾಡ್ತಿದ್ದೀರಾ? 4 ಬಾರ್ಸಿ ಅವನ್ಗೆ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ದು ನಂದಿದ್ದವ್ರೆ. ಏನು ಅಂದೆ? ಅಮ್ಮ ನೋಡಿದ್ರ ಬಾವ, ಬಾಯಿ ಬಿಟ್ರೆ ಬರೀ ಸುಳ್ಳು. ಇಷ್ಟು ದಿನ ಜಾನಕಿ ಅವ್ರ ಮೇಲೆ ಅಪವಾದ ಹೊರಿಸ್ತಿದ್ದ, ಈಗ ನನ್ನ ಕಡೆ ಬೆರಳು ಮಾಡ್ತಿದ್ದಾನೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ಬಾವನ್ ಮುಂದೆನೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತೀಯಾ? ಹಾ, ಇಷ್ಟೊತ್ತು ಬಾಯಿ ಬಿಡದೆ ಇದ್ದವನು ನಾನು ಕಾಣಿಸಿದ ಕೂಡ ನನ್ನ ಕಡೆ ಬೆರಳು ಮಾಡ್ತೀಯಾ? ಹಾ, ದೊಡ್ಡ ಮನೆಯವ್ರ ಮಧ್ಯೆ ಬಿರುಕು ತಂದು ಮುಂದಿನ ಎಲೆಕ್ಷನ್ ಅಲ್ಲಿ ಆರಾಮಾಗಿ ಗೆಲ್ಬಹುದು ಅಂತ ಅನ್ಕೊಂಡಿದ್ಯಾ? ಹಾಗ ಅನ್ಕೊಂಡಿದ್ರೆ ಅದು ನಿನ್ ದಡ್ಡತನ. ನಿನಗೆ ಯೋಗ್ಯತೆ ಇದ್ರೆ ಜನನೇ ನಿನ್ನನ್ನ ಗೆಲ್ಲಿಸ್ತಾರೆ. ಕೆಲಸ ಮಾಡಿದ್ರೆ ನಾಚಿಕೆ ಆಗಲ್ಲ ನಿನಗೆ? ನೀನಿನ್ನೂ ಇಲ್ಲೇ ನಿಂತಿದ್ರೆ ಬಾವ ನಿನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ಹೋಗಿ ಬದುಕೋ. ಉಸಿರುವಳ್ಳಿನ ತಂದು ನೋಡಿದ್ರ ಬಾವ ಹೇಗ್ ಬಣ್ಣ ಬದಲಾಯಿಸ್ತಾ ಅಂತ? ನಾಯಿ ಬೊಗಳಿದ್ರೆ ದೇವಲೋಕ ಏನು ಹಾಳಾಗೋದಿಲ್ಲ. ನೀವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಾವ, ಬನ್ನಿ ಹೋಗೋಣ. ಬನ್ನಿ ಬಾವ. ಬನ್ನಿ ಬಾವ, ಕೂತ್ಕೊಳ್ಳಿ. ಚಂದ್ರಿ, ಬಾವನ್ ಕುಡಿಯಕ್ಕೆ ಏನಾದ್ರು ತಗೊಂಡ್ ಬಾರೆ. ಸರಿ ಅಕ್ಕ. ನೀವು ಮಾಡಿದ್ದೆ ಸರಿ ಬಾವ. ಅವನನ್ನ ಹಾಗೆ ಬಿಟ್ಟಿದ್ರೆ ತಪ್ಪಾಗಿರ್ತಿತ್ತು. ನೀವು ಸರಿಯಾಗಿ ಮಾಡಿದ್ರಿ. ಆದರೆ ಈಗ ನೋಡಿ, ನೀವು ಮಾಡಿದ್ದಕ್ಕೆ ಅವನಿನ ಮೇಲೆ ನಮ್ಮ ಸಹವಾಸಕ್ಕೆ ಬರಲ್ಲ. ಬಾಬಾ ಜ್ಯೂಸ್ ತಗೊಳ್ಳಿ. ಜ್ಯೂಸ್ ತಗೊಳ್ಳಿ. ಈ ಕೋಣ ಏನು ಇಷ್ಟೊಂದು ಸೈಲೆಂಟ್ ಆಗಿದ್ದಾನಲ್ಲ? ಸರಿ ಬಾವ, ನೀವು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಇದ್ರ ಬಗ್ಗೆ ಎಲ್ಲ ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿರಿ. ಅಕ್ಕ, ಏನಾಯ್ತಕ್ಕ? ಮೊದಲು ನೀನು ಗ್ಲಾಸ್ನ ಅಡುಗೆ ಮನೇಲಿಡು, ನಾನು ನನ್ನ ರೂಮಲ್ಲಿ ಇರ್ತೀನಿ.
ಅಕ್ಕ ಏನೇ ನಿಂದು? ಏನಾಯ್ತಕ್ಕ? ಥೂ, ಗಾಬರಿ ಬಿಡಿಸ್ಬಿಟ್ಟಿಯಲ್ಲೇ. ಇನ್ನೂ ಗಾಬರಿಲೇ ಇದ್ದೀರಾ ಅಕ್ಕ? ಏನಾನ ಆಗ್ಬಾರ್ದಾಗೋಯ್ತಾ ಹೆಂಗೆ? ಆ ಕೇಸನ್ನು ನೋಡಿದ್ರ ನೀವು? ಅಥವಾ ರಾಮಣ್ಣ ನಿಮಗೂ ಮೊದಲು ಹೊಂಟೋದ್ನ ಹೆಂಗೆ? ಹೇಳಿ ಅಕ್ಕ. ಯೋ, ಸ್ವಲ್ಪ ಸುಮ್ಮನೆ ಇರ್ತೇನೆ. ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ನಿನ್ಗೆ ಇಷ್ಟೊಂದು ಟೆನ್ಷನ್ ಇರುವಾಗ ನನಗೆ ಇನ್ನೆಷ್ಟು ಟೆನ್ಷನ್ ಇರಬೇಡ. ಅಕ್ಕ, ನೀವು ಹೋದಾಗಿಂದ ಏನಾಗಿರ್ತೈತೋ ಏನೋ ಅಂತ ಸಾನೆ ಗಾಬರಿಲಿ ಓಡಾಡ್ತಿದ್ದೆ. ನಂಗೇನಾರ ಕಾರ್ ಓಡ್ಸೋಕೆ ಬಂದಿದ್ದಿದ್ರೆ ನಾನು ಇನ್ನೊಂದು ಕಾರ್ ಎತ್ಕೊಂಡ್ಬಂದ್ಬಿಡ್ತಿದ್ದೆ. ಓಹೋ, ತಗೊಂಡು ಬಂದು ನಿಮಗೆ ಸಪೋರ್ಟ್ ಆಗಿ ನಿಂತ್ಕೋತಿದ್ದೆ ಅಕ್ಕವ್ರೆ. ಯುದ್ಧದಲ್ಲಿ ಸೇಫ್ಟಿ ಪಿನ್ಗೆ ಏನೇ ಕೆಲಸ? ನೀನು ನನಗೆ ಸಪೋರ್ಟ್ ಮಾಡ್ತಿದ್ಯಾ? ಏನು ಬೇಕಾಗಿಲ್ಲ, ಎಲ್ಲ ನಾನೇ ನಿಭಾಯಿಸ್ತೆ. ಅಂದರೆ ಪ್ರಾಬ್ಲಮ್ ಸಾಲ್ವ್. ಸಮಸ್ಯೆ ದೊಡ್ಡದಾಗೋಕ್ಕೂ ಮುಂಚೆ ನಾನು ಅಲ್ಲಿಗೆ ಹೋಗಿ ಹೇಗೋ ಕಷ್ಟಪಟ್ಟು ಆ ಕೋಣನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದೆ. ವಾ, ಸೂಪರ್ ಅಕ್ಕವ್ರೆ. ನೀವೇನಾರ ಹೋಗಿರ್ಲಿಲ್ಲ ಅಂದಿದ್ದಿದ್ರೆ ಆಟೆ. ಆ ಕೇಸವ ಏನಾರು ಬಾಯಿ ಬಿಟ್ಟಿದ್ರೆ ಏನಕ್ಕ ಮಾಡ್ತಿದ್ರಿ? ಬಾಯಿ ಬಿಡೋದಾ? ಆ ಕೇಶವ ನನ್ನನ್ನು ನೋಡಿದ ತಕ್ಷಣ ಇದನ್ನೆಲ್ಲ ಮಾಡೋಕೆ ಹೇಳಿದ್ದು ನಿಮ್ಮ ಅದಕ್ಕೆ ನಂದಿತಾ ಅವ್ರೆ ಅಂತ ಕೋಣನ ಹತ್ರ ಹೇಳ್ಬಿಟ್ಟ ಕಣೆ. ಏನು ಯಾವ್ರೇ ಹೇಳ್ಬಿಟ್ನಾ? ಮುಂದಕ್ಕೆ ಹೆಂಗ್ ಸಂಭಾಲಿಸಿದ್ರಿ? ಆ ದಡ್ಡನ ಬಗ್ಗೆ ನಿನಗೂ ಗೊತ್ತಲ್ಲೇ. ಆ ಕೋಣನ ಏಮಾರಿಸೋದು ನನಗೇನು ಅಷ್ಟೊಂದು ಕಷ್ಟ ಅಲ್ಲ. ಹೇಗೋ ಎಲ್ಲನೂ ಸಂಭಾಳಿಸ್ದೆ. ಅಕ್ಕ, ಪ್ರತಿ ಸಲನೂ ಈ ಟೀಟ್ರಲ್ಲೇ ಬಚಾವಾಯ್ತಿದ್ದೀರಾ. ಇನ್ಮ್ಯಾಕ ನಾವು ಹುಷಾರು ಅಕ್ಕವ್ರೆ. ಹೋಗೆ, ಸಿಕ್ಕಿದೆ ಚಾನ್ಸು ಅಂತ ನನಗೆ ಉಪದೇಶ ಮಾಡೋಕೆ ಬರಬೇಡ. ನನಗೆಲ್ಲ ಚೆನ್ನಾಗಿ ಗೊತ್ತು. ಆ ಕೋಣ ಹಾಗೆ ಇರೋವರೆಗೂ ಈ ಕೋಟೆಗೆ ನಾನೇ ರಾಜ. ಅಕ್ಕ, ರಾಣಿ ಅಲ್ವಾ? ರಾಮು ಅವರೇ, ರಾಮು ಅವರೇ, ಎಲ್ಲಿ ಹೋಗಿದ್ರಿ? ಬೆಳಗ್ಗೆ ತಿಂಡಿನೂ ತಿಂದಿರ್ಲಿಲ್ವಲ್ಲ? ಗರಡಿಗೆ ಹೋಗಿದ್ರಾ? ಇಲ್ಲ. ಮತ್ತೆ ಜಾನಕಿ ಅವ್ರ್ತವ ನಾನು ಕೇಸ್ ಬಂದು ನೋಡ್ಕೋಗಿದ್ದೆ ಅಂತ ಹೇಳ್ಬಿಡ್ಲಾ? ಇಲ್ಲ, ಬೇಡ. ಮತ್ತೆ ಅವನ ಇಸೆ ಎತ್ತಿ ನಮ್ಮವ್ರಿಗೆ ನೋವು ಮಾಡೋದು ಬೇಡ. ರಾಮು ಅವರೇ, ಏನಾಯ್ತು? ಎಲ್ಲಿ ಹೋಗಿದ್ರಿ? ನಾನು ಇಲ್ಲೇ ತೋಟದ ಹೋಗಿದ್ದೆ. ಏನೂ ತಿನ್ನಲೇ ಇಲ್ವಲ್ಲ? ನಾನು ಅಲ್ಲಿ ಮಂಡಿನ ಜೊತೆ ತೋಟದಾಗ ತಿನ್ಕೊಂಡೆ. ನೀವು ತಿಂದ್ರಾ? ಹಾಂ, ನಂದಾಯ್ತು. ಯಾಕೋ ಒಂಥರ ಇದ್ದೀರಾ? ತೋಟದಲ್ಲಿ ಪ್ರಾಬ್ಲಮಾ? ಇಲ್ವಲ್ಲ, ಸಪ್ಗಿದ್ದೀನಾ? ಅದು ನೀವು ಬೆಳಗ್ಗೆ ಸರಿಯಾಗಿ ತಿಂಡಿ ತಿಂದಿಲ್ಲ ಅನ್ನಿಸ್ತೈತೆ, ಅದಕ್ಕೆ ನಿಮ್ಮ ಕಣ್ಗಂಗೆ ಕಾಣ್ತೈತೆ. ಪೈಲ್ವಾನ್ರೆ, ಏನು ಮುಚ್ಚಿಡ್ತಿಲ್ಲ ತಾನೇ? ಇಲ್ಲ ನಮ್ಮರೆ, ಯಾಕೆ ಹಿಂಗೆ ಕೇಳ್ತಿದ್ದೀರ ನೀವು? ಹಂಗೆಲ್ಲ ಏನಿಲ್ಲ. ಸರಿ, ಕುಡಿಯೋಕೆ ಹಾಲು ತರಲ್ಲ? ಇವಾಗೇನು ಬೇಡ. ನಾನು ಹೊಸತ್ತು ಮನೆ ಕಂಡಿದ್ದು, ಆಮೇಲೆ ತೋಟಕ್ಕೆ ಹೋಗ್ತೀನಿ. ಸರಿ, ರೆಸ್ಟ್ ತಗೊಳ್ಳಿ.
ಹೀಗೆ ಕುತ್ಕೊಂಡೇ ಮಲ್ಕೋತೀರಪ್ಪ ಇಲ್ವಾಂದ್ರೆ? ಇಲ್ಲ ಮನೆ ಕತ್ತೀನಿ. ಸರಿ ಮಲ್ಕೊಳ್ಳಿ. ಜಾನಕಿ ಹೊರ್ತವ ಏನಾರ ಇಸೆ ಮುಚ್ಚಿಡ್ದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಮಾಡಿದಾಗ ಎದೆಯಾಗೆ ಸ್ಯಾನೆ ಸಂಕಟ ಆಯ್ತೈತಲ್ಲ. ಲೇ ರಾಮ, ಈ ಇಸೆನ ಸ್ಯಾನೆ ಹೊತ್ತು ತಲೆಯಾಗಿ ಮಡಿಕೊಂಡಿದ್ರೆ ನಿಂಗೂ ನೆಮ್ಮದಿ ಇರೋಕ್ಕಿಲ್ಲ. ಹೋಗು ಸೀದಾ ಅದಕ್ಕೆ ತಗೋಗಿ ಮಾತಾಡ್ಕೊಂಬ. ಆ ಕೇಶವ ಯಾಕೆ ಅದಕ್ಕೆ ಬಗ್ಗೆ ಹೇಳ್ದ ಅಂತ ಹೋಗಿ ಅವ್ರ ತವಲೆ ಕೇಳು. ಅಕ್ಕ ಇನ್ಮ್ಯಾಕೆಲ್ಲ ನಿಮ್ಮ ಕೈನಾಗೆ ಇರುತ್ತೆ ಅಂತ ಹೇಳಿ. ಲೇ, ಮೊದಲಿಂದಾನು ಎಲ್ಲ ನನ್ನ ಕಂಟ್ರೋಲಲ್ಲೇ ಇತ್ತು ಕಣೆ. ಆದರೆ ಆಗಾಗ ಬಿಟ್ಟು ಬಿಟ್ಟು ಹಿಡಿತಿದ್ದೀನಿ ಅಷ್ಟೇ. ಇಲ್ಲ ಅಂದರೆ ಲೈಫಲ್ಲಿ ಮಜಾನೇ ಇರಲ್ಲ ಕಣೆ. ಬಾವಾ, ಬನ್ನಿ ಒಳಗೆ. ನಾನು ನೀವು ರೆಸ್ಟ್ ತಗೊಳ್ತಿದ್ದೀರಾ ಅಂತ ಅಂದ್ಕೊಂಡೆ. ಅದಕ್ಕೆ ಅದು ನಿಮ್ಮ ತವಸಿ ಮಾತಾಡಬೇಕಿತ್ತು. ಹೇಳಿ ಬಾವಾ. ಅದೇನು ವಿಷಯ ಅಂತ ಹೇಳಿ ಬಾವಾ. ಅದಕ್ಕೆ ನನ್ನ ಕೇಸು ನೋಡ್ಕೊ ಬಂದಾಗಿಂದ ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ. ಬಾವಾ, ನೀವಿನ್ನೂ ಅದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಬೇಡ ಬಾವಾ, ಆ ಕೇಶವನ ಬಗ್ಗೆ ಯೋಚನೆ ಮಾಡಿದಷ್ಟು ನಮಗೆ ತೊಂದರೆ. ಬಿಟ್ಬಿಡಿ ಅದನ್ನು. ಅದಕ್ಕೆ ನಾನು ಅವನಿಗೆ 4 ತತ್ಕಿ ಈ ಇಸೆನ ಅಲ್ಲೇ ಬಿಟ್ಬಿಡ್ಬಾ ಅಂತಲೇ ಹೋಗಿದ್ದು. ಆದರೆ ಅವನು ಯಾಕೆ ನಿಮ್ಮ ಹೆಸ್ರು ಹೇಳ್ದ ಅದಕ್ಕೆ? ಅದು ಅವನು ನಿಮ್ಮ ಹತ್ರ ತಪ್ಪಿಸ್ಕೊಳ್ಳೋಕೆ ಏನೋ ಹೇಳಬೇಕು ಅಂತ ಹಾಗಂದ ಬಾವಾ. ಆದರೆ ನೀವು ಬರೋ ಗಂಟೆ ಏನು ಹೇಳಲೇ ಇಲ್ಲ ಅದಕ್ಕೆ. ನಿಮ್ಮ ನೋಡಿದ್ಮ್ಯಾಕೆ ಹಂಗಂದ. ಹಾಂ ನೋಡಿ ಬಾವಾ, ನಾನು ಬರೋವರೆಗೂ ಅವ್ನಿಗೇನು ಹೇಳಬೇಕು ಅಂತಾನೆ ತೋಚಿಲ್ಲ. ನಾನು ಬಂದ ಕೂಡಲೇ ಎಲ್ಲ ಅಪವಾದನೂ ನನ್ನ ಮೇಲೆ ಹೊರಿಸಿದ್ದಾನೆ. ಮೊದಲೇ ಅವನಿಗೆ ನಮ್ಮನೆ ಮತ್ತು ನಮ್ಮ ಮನೆಯವರಂದ್ರೆ ಅವನಿಗಾಗಲ್ಲ ಅಂತ ನಿಮಗೂ ಗೊತ್ತಲ್ಲ ಬಾವಾ. ಬಾವಾ, ಅವನ ಮಾತು ಕೇಳಿದ್ರಿಂದ ನಿಮ್ಮ ಮನಸ್ಸು ಸರಿ ಇಲ್ಲ ಅಂದರೆ ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಬಾವಾ? ಅಯ್ಯೋ ಅದಕ್ಕೆ ಹಂಗಲ್ಲ. ಇಲ್ಲ ಬಾವಾ, ಈ ವಿಷಯನ ನೀವು ಅಲ್ಲೇ ಬಿಡದೆ ಮನೆವರೆಗೂ ತಂದು ನನ್ನ ಪ್ರಶ್ನೆ ಮಾಡ್ತಿದ್ದೀರಾ ಅಂದರೆ ಹೌದು ಹೌದು ಬಾವಾ, ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ. ಏನ್ ಬಾವಾ ನೀವು? ಅದಕ್ಕೆ ನಾನು ಅನುಮಾನ ಪಡ್ತಿಲ್ಲ ಅದಕ್ಕೆ. ಇಲ್ಲ ಬಾವಾ, ಆ ಕೇಶವ ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸಿದ್ರು. ನನ್ನ ತಪ್ಪು ಏನೂ ಇಲ್ಲ ಅಂತ ಅವ್ರ ಮುಖಕ್ಕೆ ನೇರವಾಗಿ ನಿಮ್ಮ ಮುಂದೆನೆ ಸ್ಪಷ್ಟತೆ ಕೊಟ್ಟಿದ್ದೀನಿ. ಆದರೂ ನೀವು ಮನೆಗೆ ಬಂದ್ಮೇಲೆ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ದೀರಲ್ಲ, ಅದು ಮೋಸ್ಕರನ್ ಮಾತು ಕೇಳ್ಕೊಂಡು ನನಗೆ ಇದಕ್ಕಿಂತ ಅವಮಾನ ಬೇಕಾ ಬಾವಾ? ಅದಕ್ಕೆ ನಿಮ್ದು ಅಮ್ಮಯ್ಯ ಅಂತೀನಿ, ಅಳಗಾಡಿ. ನಾನು ನಿಮ್ಮ ಮೇಲೆ ಅನುಮಾನ ಪಡ್ತಿಲ್ಲ. ನಾನು ಈ ಇಸಿದ ಬಗ್ಗೆ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತೈತೆ ಅಂತ ಬಂದೆ. ನಿಮಗೆ ನನ್ನ ಅಳಿಸೋದ್ರಿಂದಲೇ ನಿಮಗೆ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಮಾಡ್ತಿರೋ ತಪ್ಪನ್ನ
ನಿಮಗೋಸ್ಕರ ನಾನು ಒಪ್ಕೋತೀನಿ ಬಾಬಾ. ಅದಕ್ಕೆ ಹಂಗೆಲ್ಲ ಮಾತಾಡಬೇಡಿ. ನೀವ್ಯಾಕೆ ಅವ್ನು ತಪ್ಪನ್ನ ಒಪ್ಕೋಬೇಕು? ನಿಮ್ಮ ಮನ್ಸು ನೋಯಿಸಿದ್ಕೆ ನಂಗೆ ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನ ಅಳಿಸ್ಬೇಕು ಅಂತ ಮಾಡಲಿಲ್ಲ. ಬೇಕಾರೆ ನೀವೀಗಲೂ ಹೂ ಅನ್ನಿ. ಆ ಕೇಸ್ಗನ್ನ ಎಳ್ಕೊಬಂದು ನಿಮ್ಮ ಕಾಲು ತವಾಕಿ ಅವನ ತೋಲಕ್ಕೆ ಕ್ಷಮೆ ಕೇಳಿಸ್ತೀನಿ. ಬೇಡ ಬಾಬಾ, ಬೇಡ. ಅವನನ್ನು ನಾವು ಮುಟ್ಟದೇ ಇರೋದೇ ದೊಡ್ಡ ಮನೆ ಮರ್ಯಾದೆಗೆ ಒಳ್ಳೇದು. ಇವತ್ತು ನನ್ನ ಮೇಲೆ ಅಪವಾದ ಹೊರಿಸ್ತಾ ನಾಳೆ ಇನ್ಯಾರ ಮೇಲೆ ಅಪವಾದ ಹೊರಿಸ್ತಾನೋ ಏನೋ. ಬೇಡ ಬಾಬಾ, ಬಿಟ್ಬಿಡಿ. ಸರಿ, ಅದಕ್ಕೆ ನೀವು ಹೇಳ್ದಂಗೆ ಈ ಇಸಿಯನ್ನ ಇಲ್ಲಿಗೆ ಬಿಟ್ಬಿಡ್ತೀನಿ. ನೀವು ದಯವಿಟ್ಟು ಮನ್ಸಿಗೆ ಬೇಸರ ಮಾಡ್ಕೋಬೇಡಿ. ಬೇಸರ ಆಗದೆ ಇನ್ನೇನು ಬಾಬಾ? ಈ ಮನೇಲಿ ನಾನು ಹೆಚ್ಚಾಗಿ ಗೌರವ ಮರ್ಯಾದೆ ಕೊಡೋದು ಅಂದರೆ ಅದು ನಿಮಗೆ ಮಾತ್ರ. ನೀವೇ ಹೀಗಂದ್ರೆ ಕ್ಷಮಿಸ್ಬಿಡಿ. ಅದಕ್ಕೆ ಇನ್ಮೇಕೆ ನಾನು ಯಾವತ್ತೂ ನಿಮ್ಮ ತವಿಗೆ ಮಾತಾಡೋಕ್ಕಿಲ್ಲ. ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಿ ಬಾಬಾ. ಈ ಇಸಿಯ ಇಲ್ಲಿಗೆ ಮುಗ್ದೋಗ್ಬಿಡ್ಲಿ. ಅದಕ್ಕೆ ನೀವು ಸುಧಾರಿಸ್ಕೊಳ್ಳಿ, ನಾನು ಬರ್ತೀನಿ. ಅಳಬೇಡಿ ಅದಕ್ಕೆ. ಸರಿ ಬಾಬಾ. ಬಾಬಾ, ಈ ವಿಚಾರನ ಜಾನಕಿ ಅವ್ರ ಹತ್ರ ಆಗಲಿ ಅಥವಾ ಮನೇಲಿ ಬೇರೆಯವ್ರಿಗೆ ಯಾರಿಗಾದರೂ ಹೇಳಿದ್ದೀರಾ? ಇಲ್ಲ, ಯಾರ ತವಲು ಹೇಳಿಲ್ಲ. ಸರಿ ಬಾಬಾ, ಹೋಗಿ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ, ಕಾವೇರಿ ತಾಯೇನೆ ನಮ್ಮವ್ವ. ಅಬ್ಬಾವು, ಕೊನೆಗೂ ನಮ್ಮ ತೊಂದರೆಗಳೆಲ್ಲ ಮುಗೀತು. ಇನ್ಮ್ಯಾಕೆ ನಮ್ಮಣ್ಣ ಕರೆ ಇಟ್ಟ ಕ್ಯಾಮೆಗೆ ಬರ್ತಾರೆ ಅಲ್ವಾ ನಮ್ಮಣ್ಣ? ಏನಾಯ್ತಣ್ಣ? ಇನ್ನೂ ಅದಕ್ಕೆ ಹೆಸರೇ ಯೋಚನೆ ಮಾಡ್ತಿದ್ಯಾ? ಯಾಕ್ಲಾ ಎಲ್ಲ ಕ್ಯಾಮೆ ಮಾಡಿದ್ಬಿಟ್ಟು ನೀನು ಯಾಕ್ಲ ಬಂದು ಕುತ್ಕೊಂಡಿದ್ಯಾ ಇಲ್ಲಿ? ಹೇಳೋರ್ ಕೇಳೋರಿಲ್ಲ ಅನ್ಕೊಬಿಟ್ಟಿದ್ಯಾ? ನಾವು ಸುಮ್ಕಿರ್ಲಾ? ಏನಾರ ಒಂದು ನೆಪ ಸಿಕ್ಕಿದ್ರೆ ಸಾಕು, ಆರಾಮಾಗಿ ಬಂದು ಕುತ್ಕೊಬಿಡ್ತಾನೆ. ನಾವು ಸಾಕು ನಿಲ್ಸೋಣ, ಸುಮ್ಕೆ ಗೊತ್ತಿಲ್ಲದೆ ಮಾತಾಡಬೇಡ. ಅಷ್ಟರಿಂದ ಕ್ಯಾಮೆ ಮಾಡಿ ಸುಸ್ತಾಯ್ತು ಅಂತ ಒಂದು 5 ನಿಮಿಷ ಸುಧಾರಿಸ್ಕೊಳಕ್ಕೆ ಬಂದರೆ ಹಿಂಗೆ ಮಾತಾಡ್ತೀಯ? ಅಲ್ಲ, ನಾನು ಸೋಂಬೇರಿ ಬಿದ್ದೀವನ? ಮಾತಾಡೋಕ್ಕೂ ಮೊದಲು ಇನ್ನೊಬ್ರ ಮನ್ಸಿಗೆ ನೋವಾಯ್ತದ ಇಲ್ವಾ ಅಂತ ಯೋಚನೆ ಮಾಡಿ ಮಾತಾಡು. ಎಂತ ಆ್ಯಕ್ಟಿಂಗ್ ಅಕ್ಕ ನಿಮ್ಮದು? ಏ, ಅಲ್ಲ, ಎಲ್ಲ ನಿಭಾಯಿಸಿಮ್ನಿ ಅಂದ್ರಿ, ಆದರೂ ರಾಮಣ್ಣ ಬಂದು ನಿಮ್ಮನ್ನೇ ಪ್ರಶ್ನೆ ಮಾಡಿಬಿಟ್ನಲ್ಲ ಅಕ್ಕೋರೆ. ಮಾತಾಡದೆ ಸುಮ್ಮನಿರು ಅಂದೆ. ಸರಿ ಅಕ್ಕ, ನಾನೇನು ಮಾತಾಡೋಕ್ಕಿಲ್ಲ.